ಎಸ್ಎಸ್ಎಲ್ಸಿ ಮುಗಿಯಿತು ಎಂಬ ಚಿಂತೆಯಲ್ಲಿದ್ದೀರಾ? ಉದ್ಯೋಗ ಪಡೆಯುವ ದಾರಿ ಹುಡುಕುತ್ತಿರುವಿರಾ? ಹಾಗಾದರೆ ಜಿಟಿಟಿಸಿಯತ್ತ ಚಿತ್ತ ಹರಿಸಿ. ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಕಲಬುರಗಿ 2025 ಸಾಲಿನ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅನುಮೋದನೆ ಪಡೆದ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ ಎಂದು ಜಿಟಿಟಿಸಿ ಅಸಿಸ್ಟೆಂಟ್ ಮ್ಯಾನೇಜರ್ ಲಕ್ಷ್ಮಣ ನಾಯಕ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ನಾನು ಲಕ್ಷ್ಮಣ್ ನಾಯಕ್, ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಉಪವ್ಯವಸ್ಥಾಪಕರು ತರಬೇತಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಈಗ ನಮ್ಮ ಜಿಟಿಟಿಸಿ ಕಲಬುರಗಿ ಕೇಂದ್ರದಲ್ಲಿ ಏನೀಗ ಪ್ರವೇಶಾತಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರಾರಂಭ ಆಗಿದೆ. ಸೊ ಇಲ್ಲಿ 4 AICTE ಅಪ್ರೂವ್ಡ್ ಕೋರ್ಸ್ ಅನ್ನು ನಾವು ನಡೆಸ್ತಾ ಇದ್ದೇವೆ. ಒಂದು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಮತ್ತೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಈ ಕೋರ್ಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ 100% ಅವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ. ಹಾಗೆ ಈ ಒಂದು ಕೋರ್ಸ್ ಮಹತ್ವ ಹೆಂಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೆಲಸ 100% ಗ್ಯಾರಂಟಿ. ಸೊ ಅಷ್ಟು ನಾವು ಅದನ್ನ ಅವರಿಗೆ ನಾವು ಗ್ಯಾರಂಟಿಯನ್ನ ಕೊಡ್ತೇವೆ. ಹಾಗೆ ಈ ಕೋರ್ಸ್ ನಲ್ಲಿ 70% ಪ್ರಾಯೋಗಿಕವಾಗಿ ಮತ್ತೆ 30% ಥಿಯರಿ ಸಬ್ಜೆಕ್ಟ್ಸ್ ಇರೋದ್ರಿಂದ ನಮ್ಮ SSLC ಪಾಸ್ ಆದಂತ ಮಕ್ಕಳಿಗೆ ಈ ಡಿಪ್ಲೊಮಾ ಕೋರ್ಸ್ ಮಾಡೋದಕ್ಕೆ ಬಹಳ ಸುಲಭ ಅನಿಸುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಇವತ್ತು ಕೈಗಾರಿಕಾ ರಂಗದಲ್ಲಿ ನಮ್ಮ ಜಿಟಿಟಿಸಿ ವಿದ್ಯಾರ್ಥಿಗಳಿಗೆ ಬಹುತೇಕ ಬೇಡಿಕೆ ಇರೋದ್ರಿಂದ ಸೊ ಈ ಕೋರ್ಸಿಗೆ ಪ್ರವೇಶ ಪಡೆದು ಅವರ ಭವಿಷ್ಯವನ್ನು ಉಜ್ವಲವಾಗಿ ಮಾಡ್ಕೋಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಹಾಗೇನೆ ನಮ್ಮ ಈ ಒಂದು ಜಿಟಿಟಿಸಿ ಕಲಬುರಗಿ ಕೇಂದ್ರದಲ್ಲಿ ಆಧುನಿಕ ಯಂತ್ರೋಪಕರಣಗಳು ಮತ್ತೆ ಈ ಡಿಸೈನ್ ಸಾಫ್ಟ್ವೇರ್ಸ್ ಸೊ ಇವೆಲ್ಲನೂ ಅತ್ಯಾಧುನಿಕವಾಗಿ ಇದ್ದು ಆನ್ ಜಾಬ್ ಟ್ರೈನಿಂಗ್ ಅವರಿಗೆ ಸಿಗೋದ್ರಿಂದ ಬಹಳ ಬೇಗ ಅವರು ಕೆಲಸವನ್ನು ಕಲಿತು ಈ ಕೈಗಾರಿಕಾ ರಂಗದಲ್ಲಿ ಕೆಲಸ ಮಾಡೋದಕ್ಕೆ ಅವರಿಗೆ ಸುಲಭ ಆಗ್ತಾ ಇದೆ. ಸೊ ಹಾಗಾಗಿ SSLC ಪಾಸ್ ಆದಂತ ವಿದ್ಯಾರ್ಥಿಗಳು ತಕ್ಷಣವೇ ಪ್ರವೇಶ ಪಡೆಯಬೇಕು. ಆಮೇಲೆ ನಮ್ಮ ಡಿಪ್ಲೊಮಾ ಕೋರ್ಸ್ ಪ್ರವೇಶ ಪಡೆದಂತ ವಿದ್ಯಾರ್ಥಿಗಳಿಗೆ ಈಗ SC/ST ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಡಿಪಾರ್ಟ್ಮೆಂಟ್ ಇಂದ BCM ಇಂದ ಸೊ ಎಲ್ಲಾನು ಅವರಿಗೆ ಸ್ಕಾಲರ್ಶಿಪ್ ರಿಫಂಡ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಅವರು ಪ್ರವೇಶ ಪಡಿಬಹುದು. ಹಾಗೆ ನಮ್ಮ ಕೋರ್ಸ್ ಡ್ಯೂರೇಷನ್ 3+1 ಇಯರ್ ಅಂದ್ರೆ 3 ಇಯರ್ಸ್ ನಾವು ಇಲ್ಲಿ ತರಬೇತಿ ನೀಡಿ 1 ವರ್ಷ ಅವರಿಗೆ ನಾವು ಇನ್ಪ್ಲಾಂಟ್ ಟ್ರೈನಿಂಗ್ಗೆ ಇಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿಸಿ ಅವರಿಗೆ ಡೆಪ್ಯೂಟ್ ಮಾಡ್ತೀವಿ. ಸೊ ಆ 4ನೇ ವರ್ಷದಲ್ಲಿ ಅವರಿಗೆ ಪ್ರತಿ ತಿಂಗಳು 16,000 ರಿಂದ 20,000 ಸ್ಟೈಫಂಡ್ ಸಿಗುತ್ತೆ. ಕಂಪ್ನಿಗಳು ಬೇರೆ ಬೇರೆ ಕಂಪ್ನಿಗಳು ಈಗ ಟೊಯೋಟಾ ಆಗ್ಲಿ, ಸೊ ಪ್ರಭಾ ಡೈಟೆಕ್, ಸೊ ಇನ್ನಿತರ ಕಂಪ್ನಿಗಳು ಎಲ್ಲಾನು ಬಂದು ಅವರಿಗೆ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಈ ಡಿಪ್ಲೊಮಾ ಮಾಡಿದಂತ ವಿದ್ಯಾರ್ಥಿಗಳು ಮತ್ತೆ ಹೈಯರ್ ಎಜುಕೇಶನ್ ಅಂದ್ರೆ ಲ್ಯಾಟರಲ್ ಎಂಟ್ರಿಗೂ ಸಹ ಸೇರೋದಕ್ಕೆ ಅವಕಾಶ ಇರೋದ್ರಿಂದ ಸೊ ಅವರಿಗೆ ಒಂದು ದೇಶ ವಿದೇಶಗಳಲ್ಲೂ ಸಹ ಅವರು ಕೆಲಸ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಈ ಡಿಪ್ಲೊಮಾ ಕೋರ್ಸಿಗೆ ಸೇರಬಹುದು. ಡಿಪ್ಲೊಮಾ ಕೋರ್ಸಿಗೆ ಅವರು ಸೇರೋದಿಕ್ಕೆ ದಿನಾಂಕ 15ಕ್ಕೆ ನಾವು ಅಪ್ಲಿಕೇಶನ್ ಲಾಸ್ಟ್ ಮಾಡಿದೀವಿ. ಸೊ 20ನೇ ತಾರೀಕು ಅಷ್ಟೊತ್ತಿಗೆ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಹಾಗೇನೆ ಈಗ ಅವರಿಗೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅನ್ನೋ ರೀತಿಲಿ ನಾವು ಅದನ್ನು ಸಹ ಅವರಿಗೆ ಈ ಕೋರ್ಸ್ ನಲ್ಲಿ ಅವರಿಗೆ ಪ್ರವೇಶ ಕಲ್ಪಿಸ್ಕೊಡ್ತಾ ಇದ್ದೀವಿ. ಸೊ ತಡ ಮಾಡದೇನೆ ಈಗ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಬಹುದು ವಿದ್ಯಾರ್ಥಿಗಳು. ಸೊ ಪರ್ಸೆಂಟೇಜ್ ಅವ್ರು SSLC ಪಾಸ್ ಆದ್ರೆ ಸಾಕು. ಮತ್ತೆ ಅವರಿಗೆ ಮೆರಿಟ್ ಕಮ್ ರೋಸ್ಟರ್ ಪ್ರಕಾರ ಅಲಾಟ್ಮೆಂಟ್ ಸೀಟನ್ನ ನಾವು ಅಲಾಟ್ ಮಾಡ್ತೇವೆ. ಹಾಗೇನೆ ಶುಲ್ಕ ಸಹ ಏನ್ ಪಾವತಿ ಮಾಡ್ತಾರೆ ಅವರಿಗೆ ಕಂತುಗಳಲ್ಲಿ ಪಾವತಿ ಮಾಡಕ್ಕೆ ಅವಕಾಶ ಇದೆ. ಸೊ ಒಂದೇ ಸರಿ ಕೆಲವರು ಹೆಚ್ಚಿಗೆ ಇದೆ ನಾವು ಕಟ್ಟಕ್ಕಾಗಲ್ಲ ಅಂದ್ರೆ ಸೊ ಅವರಿಗೆ 2 ಕಂತಲ್ಲಿ ಕಟ್ಟಬಹುದು. ಸೊ ಹಾಗಾಗ್ಬಿಟ್ಟು ಆಮೇಲೆ ಅರ್ಜಿ ಸಲ್ಲಿಸೋದಕ್ಕೂ ಇದು ಸಂಪೂರ್ಣ ಉಚಿತವಾಗಿರುತ್ತೆ. ಸೊ ಪೋಷಕರಾಗ್ಲಿ ವಿದ್ಯಾರ್ಥಿಗಳು ಜಿಟಿಟಿಸಿ ಕಲಬುರಗಿ ಕೇಂದ್ರಕ್ಕೆ ಭೇಟಿ ನೀಡಿ ಸೊ ಹೆಚ್ಚಿನ ಮಾಹಿತಿ ಪಡ್ಕೊಂಡು ತಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಬಹುದು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆನೂ ಇದೆ. ನಮ್ಮ ಜಿಟಿಟಿಸಿ ಕೋರ್ಸ್ಗಳಿಗೆ ಏನು ಸೇರ್ತಾರೆ ಅವ್ರಿಗೆ ಹಾಸ್ಟೆಲ್ ಅಂದ್ರೆ ಈಗ SC/ST ಹಾಸ್ಟೆಲ್ ಆಗ್ಲಿ ಮತ್ತೆ BCM ಹಾಸ್ಟೆಲ್ಗಳಲ್ಲೂ ಸೇರೋದಕ್ಕೆ ಅವಕಾಶ, ಅದು ಉಚಿತವಾಗಿರುತ್ತೆ, ಅದು ಅವಕಾಶ ಇದೆ. ಮತ್ತೆ ನಮ್ಮ ಜಿಟಿಟಿಸಿ ಕ್ಯಾಂಪಸ್ ಅಲ್ಲೇನೆ ಬಾಯ್ಸ್ ಹಾಸ್ಟೆಲ್ ಇದೆ. ಸೊ ಅವರಿಗೂ ಸಹ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಇರೋದಕ್ಕೆ ಅವಕಾಶ ಇದೆ. ಆಮೇಲೆ ಈ ಒಂದು ಕೋರ್ಸಿಗೆ ಹೆಣ್ಣು ಮಕ್ಕಳಿಗೆ ಬಹಳ ಉತ್ತೇಜನ ನೀಡಬೇಕು ಅಂತ ಡಿಪ್ಲೊಮಾ ಮೆಕಾಟ್ರಾನಿಕ್ಸ್ ಮತ್ತೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸೊ ಈ ಕೋರ್ಸಿಗೆ ಅವರು ಸಹ ದಾಖಲೆ ಮಾಡ್ಕೋಬಹುದು. ನಮಸ್ಕಾರ, ನನ್ನ ಹೆಸರು ಪ್ರಿಯ. ನಾನು ಜಿಟಿಟಿಸಿ DTDM ಥರ್ಡ್ ಇಯರ್ನಲ್ಲಿ ಓದುತ್ತಿದ್ದೇನೆ. ನನ್ನ ಜಿಟಿಟಿಸಿ ರೆಫರ್ ಮಾಡಿದ್ದು ನಮ್ಮ ಸಿಸ್ಟರ್ ಅವರು ಕೂಡ
ಇಲ್ಲೇ ಮುಗಿಸಿದ್ದಾರೆ. SSLC ಮುಗಿಸಿದ ನಂತರ ನಾನು GTTC ಬಂದೆ. ಈ ಕಾಲೇಜಲ್ಲಿ ಬಂದು ನಂಗೆ ಭಯ ಆಯಿತು, ಮಷಿನ್ಸ್ ಅದು ನೋಡಿ ಕಲಿತೀನಿಲ್ಲಪ್ಪ, ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಆದರೂ ಕೂಡ ಈ ಥರ್ಡ್ ಇಯರ್ ಬಂದಮೇಲೆ ಬೇಸಿಕ್ ಇಟ್ಕೊಂಡು ಅಡ್ವಾನ್ಸ್ ಪರ್ಸೆಂಟ್ ನಾನು ಎಲ್ಲ ಕಲ್ತಿದ್ದೀನಿ. ಪ್ರೌಡ್ ಆಫ್ GTTC. ಅದೇ ರೀತಿಯಾಗಿ ನಂಗೆ ಕ್ಯಾಂಪಸ್ ಕೂಡ ಇನ್ನೂ 6 ಸೆಮ್ ಕಂಪ್ಲೀಟ್ ಆಗಿಲ್ಲ, ಆದರೂ ಕೂಡ ನಂಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ. ನಂತರ ಈ ಹುಡುಗಿಯರು ಕೂಡ ಬೇರೆ ಹುಡುಗಿಯರು ಬಂದು ಅಡ್ಮಿಷನ್ ಮಾಡಿದರೆ ಉಜ್ವಲ ಭವಿಷ್ಯವನ್ನು ಸಿಗುತ್ತದೆ ಎಲ್ಲ ಹುಡುಗಿಯರಿಗೆ. ಧನ್ಯವಾದಗಳು. ಎಲ್ಲರಿಗೂ ಮುಂಜಾನೆ ನಮಸ್ಕಾರ. ನನ್ನ ಹೆಸರು ಅಮರ್. GTTC ಕಾಲೇಜ್ ಗುಲ್ಬರ್ಗ GTTC ಕಾಲೇಜ್ DPM ಫಸ್ಟ್ ಇಯರ್ ಬೇಸಿಕ್ ಬಗ್ಗೆ ಓದ್ತಿದ್ದೀನಿ. ನನ್ನ SSLC ಮುಗಿದ್ಮೇಲೆ ಏನು ಮಾಡೋಕ್ಕಂತ ಗೊತ್ತಾಗ್ತಿದ್ದಾಗ ನಮ್ಮ ಅಣ್ಣವ್ರು ಹೇಳಿದ್ರು GTTC ಸೇರು, 3 ವರ್ಷ ಆದ ನಂತರ ಜಾಬ್ ನೀಡಿ ನೀನು ಕಡಿಮೆ ಸಮಯದಲ್ಲಿ ನಿಂಗೆ ಲೈಫ್ ಸೆಟಲ್ ಆಗ್ತಂತ ಹೇಳಿದ್ರು. ಆಮೇಲೆ ನಾನು ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಸ್ಕೂಲ್ ಲೈಫು ಮತ್ತು ಕಾಲೇಜ್ ಲೈಫ್ ಭಾಳ ವ್ಯತ್ಯಾಸ ಅಂತೆ. ಸ್ಕೂಲ್ ಲೈಫಲ್ಲಿ ಯಾವುದೇ ಟೆಕ್ನಿಕಲ್ ಮತ್ತು ಸ್ಕಿಲ್ ಬಗ್ಗೆ ಯಾವುದೇ ಮಾಹಿತಿ ನೀಡೋರಿಲ್ಲ. ಇಲ್ಲಿ ಬಂದೇ ಬಹಳಷ್ಟು ಟೆಕ್ನಿಕಲ್ಲು ಸ್ಕಿಲ್ ಬಗ್ಗೆ ಭಾಳ ಮಾಹಿತಿ ತೊಗೊಂಡಿವಿ. ಆಮೇಲೆ ಕಂಪ್ನಿಗೆ ಹೋಗ್ಬೇಕಂದ್ರೆ ಯಾವುದು ನಮ್ಮ ಹತ್ರ ಸ್ಕಿಲ್ ಕಲ್ತೀವಿ. ಇಲ್ಲಿ ನಮ್ಮ ಹತ್ರ ಸ್ಕಿಲ್ ಇದ್ದರೆ ಯಾವುದೇ ಕಂಪ್ನಿಲಿ ಕೂಡ ಕೆಲಸ ನೀಡ್ಬೋದು ಅಂತ ಗೊತ್ತಾಗಿದ್ದು. ಇಷ್ಟು ಹೇಳುತ್ತಾ ಮತ್ತು ಇಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು GTTC ಒಂದು ಕಾಲೇಜ್ ಅಲ್ಲ, ಒಂದು ಲೈಫ್ ಅಂತ ಹೇಳಲು ಇಷ್ಟಪಡ್ತೀನಿ. ಇಷ್ಟು ನಾನು ಮಾತನಾಡ್ತೀನಿ. ನಮಸ್ಕಾರ. ನನ್ನ ಹೆಸರು ಪ್ರಭಾವತಿ ಎಸ್ ಪಂಚಿಕಟ್ಟಿ ಅಂತ. ನಮ್ಮ ಮಗನ ಹೆಸರು ಚಿನ್ಮಯ ಎಸ್ ಪಂಚಿಕಟ್ಟಿ. ನಮ್ಮದು ಅಫ್ಜಲ್ಪುರ ತಾಲೂಕಿನ ದೇಸಾಯಿ ಗ್ರಾಮದವರು. ನಾನು ಹೇಳೋದೇನಪ್ಪ ಅಂದ್ರೆ, ನಮ್ಮದು ಮಗ ಚಿನ್ಮಯ್ ಅವರು ಈ GTTC ಕೋರ್ಸ್ ಮಾಡಿ 3 ವರ್ಷ ಕಂಪ್ಲೀಟ್ ಮಾಡಿ ಈಗ 4ನೇ ವರ್ಷಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಇಂಡೋಬಿಮ್ ಕಂಪ್ನಿಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಈ ಒಂದು ಕೋರ್ಸ ತುಂಬ ಚೆನ್ನಾಗಿದೆ, ಬೇಗ ಜಾಬ್ ಕೆಲಸ ಆಗಲು ಅನುಕೂಲ ಆಗ್ತದೆ. ಮತ್ತು ನಾ ಹೇಳೋದೇನಪ್ಪ ಅಂದರೆ, ಎಲ್ಲ ಪೋಷಕರು ನಿಮ್ಮ ಮಕ್ಕಳಿಗೆ ಈ GTTC ಕೋರ್ಸ್ ಮಾಡಿಸಿ ಅವ್ರ ಭವಿಷ್ಯವನ್ನು ಅವರು ನಿರ್ಮಾಣ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಸಿನ್ನೂರ್, ಸಾಹಿತಿ, ಪತ್ರಕರ್ತ, ಶಹಾಪುರ. ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, GTTC ಕೋರ್ಸು ಸೇರಿಕೊಂಡು ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳೋದರಲ್ಲಿ ತಪ್ಪೇನಿಲ್ಲ. ಯಾಕೆಂತಂದರೆ ಸುಮಾರು 20 ವರ್ಷಗಳ ಹಿಂದೆ ಆ GTTC ಕೋರ್ಸ್ಗೆ ನಾನು ಸೇರ್ಕೋಬೇಕಂತ ಭಾಳ ಪ್ರಯತ್ನ ಪಟ್ಟೆ, ಆದರೆ ಅದು ಸಿಗಲಿಲ್ಲ. ಸದ್ಯಕ್ಕೆ ನನ್ನ ಮಗ ಪೂರ್ಣಚಂದ್ರ ಶೆಣ್ಣೂರ್ ದ್ವಿತೀಯ ಸೆಮಿಸ್ಟರ್ನಲ್ಲಿ ಪ್ರಸ್ತುತ ಅಭ್ಯಾಸ ಮಾಡ್ತಿದ್ದು, ಈ ಕೋರ್ಸನ್ನು ನಾವು ಯಾಕೆ ಆಯ್ಕೆ ಮಾಡಿಕೊಂಡ್ವಪ್ಪ ಅಂತಂದರೆ, GTTC ಕೋರ್ಸ್ ಕಲಿತವರಿಗೆ ಒಂದು ಒಳ್ಳೆಯ ಉದ್ಯೋಗ ಅವಕಾಶವನ್ನು ನೀಡುತ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಕಾರಣ, ನಮ್ಮೂರು ಶಹಾಪುರ ತಾಲೂಕಿನ ಸಗರ ಗ್ರಾಮದ ಬಹುತೇಕ 10 ರಿಂದ 15 ವಿದ್ಯಾರ್ಥಿಗಳು ಈ ಕೋರ್ಸನ್ನು ಮುಗಿದು ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗವನ್ನು ಮಾಡ್ತಾ ಪುಣೆ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತ ಚಂದ್ರಶೇಖರ್ ಬಾನಾಳ್ ಜರ್ಮನ್ನಲ್ಲಿ ಸುಮಾರು 7 ವರ್ಷ, ಪ್ರಸ್ತುತ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಕೋರ್ಸ್ ಮುಗಿಸಿ ಉದ್ಯೋಗವನ್ನು ಮಾಡ್ತಾ ಇದ್ದಾನೆ. ಕೈತುಂಬ ಸಂಬಳ ಕೂಡ ಸಿಗ್ತಾ ಇದೆ. ದಯವಿಟ್ಟು ಈ ಭಾಗದ ಆರ್ಥಿಕವಾಗಿ ಸದೃಢರಾಗಲು GTTC ಕೋರ್ಸನ್ನು ಅಭ್ಯಾಸ ಮಾಡಿ ಕೌಶಲ್ಯ ಅಭಿವೃದ್ಧಿಯನ್ನು ಮೈಗೂಡಿಸಿಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ ಅಂತಕ್ಕಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.